ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಪೆನ್ಷನ್ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್, ಪ್ರೈವೇಟ್ ಎಂಪ್ಲಾಯೀಸ್ ಅಂತ ಹೇಳಿ ಎರಡು ಕ್ಯಾಟಗರಿ ಇದೆ. ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಒಂದು ಫಾರ್ಮೇಟ್, ಪ್ರೈವೇಟ್ ಎಂಪ್ಲಾಯೀಸಲ್ಲಿ ಎರಡು ಫಾರ್ಮೇಟ್ ಬರುತ್ತೆ. ಗ್ರ್ಯಾಚ್ಯುಟಿ ರಿಸೀವ್ ಮಾಡ್ತಾ ಇದ್ದರೆ ಫಾರ್ಮೇಟ್ ಎ, ಗ್ರ್ಯಾಚ್ಯುಟಿ ರಿಸೀವ್ ಮಾಡ್ದೇ ಇದ್ದರೆ ಫಾರ್ಮೇಟ್ ಬಿ. ಸೊ ಪೆನ್ಷನ್ ಅನ್ನೋವಂಥದ್ದು ರಿಟೈರ್ಮೆಂಟ್ ಆದಮೇಲೆ ಕೊಡುವಂಥ ಅಮೌಂಟು. ಸೊ ಆ ಅಮೌಂಟಲ್ಲಿ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು 50 lakh ಪೆನ್ಷನ್ ಸಿಕ್ಕಿದೆ ಅಂತಂದರೆ ಆ 50 lakhಲ್ಲಿ ಎಷ್ಟು ಅಮೌಂಟಿಗೆ ಟ್ಯಾಕ್ಸನ್ನು ಪೇ ಮಾಡಬೇಕು ಅಂತ ಫೈಂಡ್ ಔಟ್ ಮಾಡೋದೇ ಪೆನ್ಷನ್ ಫಾರ್ಮೇಟ್. ಸೊ ಈ ಪೆನ್ಷನ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಎರಡು ಇಂಪಾರ್ಟೆಂಟ್ ಟರ್ಮನ್ನು ನೀವು ನೆನ್ಪಿಟ್ಕೊಳ್ಬೇಕು: ಕಮ್ಯೂಟೆಡ್ ಪೆನ್ಷನ್, ಅನ್ಕಮ್ಯೂಟೆಡ್ ಪೆನ್ಷನ್. ಕಮ್ಯೂಟೆಡ್ ಪೆನ್ಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮಗೊಂದು 60 ಲಕ್ಷ ರೂಪಾಯಿ ಪೆನ್ಷನ್ ಸಿಗ್ತಿದೆ ಅಂತ ಅಂದ್ಕೊಳ್ಳೋಣ. ಈ 60 ಲಕ್ಷ ರೂಪಾಯಿ ಪೆನ್ಷನನ್ನು ನೀವು ಎರಡು ಥರ ತೊಗೊಳ್ಬೋದು. ತಿಂಗಳ ಬರೋ ಹಾಗೆ ಬೇಕಾದರೂ ಮಾಡ್ಕೊಳ್ಬೋದು, ಒಂದೇ ಸತಿ ಬೇಕಾದರೂ ತೊಗೊಳ್ಬೋದು. ಇಲ್ಲ ಸ್ವಲ್ಪ ತಿಂಗಳ ತೊಗೊಂಡು ಸ್ವಲ್ಪನ್ನ ಲಂಸಮ್ ಆಗಿ ತೊಗೊಳ್ಬೋದು. ಸೊ ತಿಂಗಳ ಪೆನ್ಷನ್ ತೊಗೊಳ್ತಾ ಇದ್ರೆ ಅದಕ್ಕೆ ನಾವು ಅನ್ಕಮ್ಯೂಟೆಡ್ ಪೆನ್ಷನ್ ಅಂತ ಅಂತೀವಿ. ಅನ್ಕಮ್ಯೂಟೆಡ್ ಪೆನ್ಷನ್ ಅಂತಂತಂದರೆ ಅನ್ಕಮ್ಯೂಟೆಡ್ ಪೆನ್ಷನ್ ಮೀನ್ಸ್ ಮಂತ್ಲಿ ಪೆನ್ಷನ್. ಕಮ್ಯೂಟೆಡ್ ಪೆನ್ಷನ್ ಅಂತಂದರೆ ಲಂಸಮ್ ಪೆನ್ಷನ್. ಇವೆರಡನ್ನು ನೀವು ನೆನ್ಪಿಟ್ಕೊಳ್ಬೇಕು. ಪೆನ್ಷನನ್ನು ತಿಂಗಳ ತೊಗೊಂಡ್ರೆ ಅದಕ್ಕೆ ಅನ್ಕಮ್ಯೂಟೆಡ್ ಪೆನ್ಷನ್ ಅಂತ ಅಂತೀವಿ, ಒಂದೇ ಸತಿ ತೊಗೊಂಡ್ರೆ ಅದಕ್ಕೆ ಕಮ್ಯೂಟೆಡ್ ಪೆನ್ಷನ್ ಅಂತ ಅಂತೀವಿ. ಸೊ ಇಲ್ಲೆಲ್ಲ ಫಾರ್ಮೇಟಲ್ಲಿರೋದು ಕಮ್ಯೂಟೆಡ್ ಪೆನ್ಷನ್. ಕಮ್ಯೂಟೆಡ್ ಪೆನ್ಷನ್ ಅಂತಂದರೆ ಲಂಸಮ್ ಪೆನ್ಷನನ್ನು ನೀವು ಬರೀಬೇಕು. ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೆ ಯಾವಾಗಲೂ 100% ಎಕ್ಸೆಂಪ್ಷನ್ ಸಿಗುತ್ತೆ. ಅಂದರೆ ಟ್ಯಾಕ್ಸಬಲ್ ಪೆನ್ಷನ್ ಎಲ್ಲ ಪ್ರಾಬ್ಲಮಲ್ಲೂ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಝೀರೋನೇ ಆಗುತ್ತೆ. ಯಾವುದೇ ಪ್ರಾಬ್ಲಮ್ ಕೊಡಲಿ ಟ್ಯಾಕ್ಸಬಲ್ ಪೆನ್ಷನ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಝೀರೋ. ಫಸ್ಟ್ ಪೆನ್ಷನ್ ಅಮೌಂಟ್ ಬರೀಬೇಕು, 100% ಎಕ್ಸೆಂಪ್ಷನ್, ಆನ್ಸರ್ ಯಾವಾಗಲೂ ಝೀರೋ ಬರುತ್ತೆ. ಪ್ರೈವೇಟ್ ಎಂಪ್ಲಾಯೀಸಲ್ಲಿ ಎರಡು ಫಾರ್ಮೇಟ್ ಬರುತ್ತೆ. ಈ ಫಾರ್ಮೇಟ್ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡ್ತೇನೆ, ತಿಳಿಸ್ಕೊಡ್ತೇನೆ. ಸೊ ನಾನಲ್ಲಿ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. 2018 ಕ್ವಶನ್ ಪೇಪರ್ ಪ್ರಾಬ್ಲಮ್. ಕ್ವಶನ್ ಈ ಥರದಲ್ಲಿದೆ. ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಮಿಸ್ಟರ್ ಗಣೇಶ್ ಈಸ್ ಗೆಟಿಂಗ್ ಎ ಪೆನ್ಷನ್ ಆಫ್ ₹12,000 per month ಫ್ರಮ್ ಎ ಕಂಪನಿ. ಗಣೇಶ್ ಅನ್ನೋರು ತಿಂಗಳಿಗೆ 12,000 ರೂಪಾಯಿ ಪೆನ್ಷನ್ ತಗೊಳ್ತಾ ಇದ್ದಾರೆ. ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಹಿ ಗಾಟ್ ಹಿಸ್ 2/3 ಪೆನ್ಷನ್ ಕಮ್ಯೂಟೆಡ್. ಇದು ವೆರಿ ಇಂಪಾರ್ಟೆಂಟ್. ಇದು 2/3 pension commuted and received ₹7,38,000. Compute the exempted amount if he receives the gratuity, if he did not receive any gratuity. Receives the gratuity, does not receive the gratuity ಅಂತ ಕೊಟ್ಟರೆ ಅವನು ಪ್ರೈವೇಟ್ ಎಂಪ್ಲಾಯಿ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ನಾವಿಲ್ಲಿ ಪ್ರೈವೇಟ್ ಎಂಪ್ಲಾಯಿ ಫಾರ್ಮೇಟನ್ನು ಬರ್ಕೊಂಡು ಪ್ರೈವೇಟ್ ಎಂಪ್ಲಾಯಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ಸೊ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಗಣೇಶ್ ಅನ್ನೋನು ತಿಂಗಳಿಗೆ 12,000 ರೂಪಾಯಿ ಪೆನ್ಷನ್ ತಗೊಳ್ತಾ ಇದ್ದಾನೆ. ತಿಂಗಳು ಪೆನ್ಷನ್ ತಗೊಳ್ತಾ ಇದ್ದಾನೆ. ಲಂಸಮ್ ಆಗಿನೂ ಪೆನ್ಷನ್ ರಿಸೀವ್ ಮಾಡಿದ್ದಾನೆ. ಲಂಸಮ್ ಆಗಿ ಎಷ್ಟು ಪೆನ್ಷನ್ ರಿಸೀವ್ ಮಾಡಿದ್ದಾನೆ? 7,38,000 ರೂಪಾಯಿ ಪೆನ್ಷನ್ ರಿಸೀವ್ ಮಾಡಿದ್ದಾನೆ. ತಿಂಗಳ ಎಷ್ಟು ಪೆನ್ಷನ್ ತಗೊಳ್ತಾ ಇದ್ದಾನೆ? 12,000 ರೂಪಾಯಿ ಪೆನ್ಷನ್ ತಗೊಳ್ತಾ ಇದ್ದಾನೆ. ನೀವೇನು ಫೈಂಡ್ ಔಟ್ ಮಾಡಬೇಕು? ಪೆನ್ಷನ್ ಅಮೌಂಟನ್ನು, ಎಕ್ಸೆಂಪ್ಟೆಡ್ ಪೆನ್ಷನನ್ನು ಫೈಂಡ್ ಔಟ್ ಮಾಡಬೇಕು. ಇಫ್ ಹಿ ರಿಸೀವ್ಸ್ ದ ಗ್ರ್ಯಾಚ್ಯುಟಿ, ಇಫ್ ಹಿ ಡಿಡ್ ನಾಟ್ ರಿಸೀವ್ಸ್ ಎನಿ ಗ್ರ್ಯಾಚ್ಯುಟಿ. ಫಸ್ಟು ಇಫ್ ಹಿ ರಿಸೀವ್ಸ್ ದ ಗ್ರ್ಯಾಚ್ಯುಟಿಯ ಫಾರ್ಮೇಟನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಹೆಡ್ಡಿಂಗ್ ಹಾಕೊಂಡಿದ್ದೀನಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಪೆನ್ಷನ್. ಫಸ್ಟು ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡನ್ನು ಬರೀಬೇಕು. ಕಮ್ಯೂಟೆಡ್ ಪೆನ್ಷನ್ ಅಂತಂದರೆ ಲಂಸಮ್ ಪೆನ್ಷನ್. ಇಲ್ಲಿ ಕೊಟ್ಟಿರೋವಂಥದ್ರಲ್ಲಿ ಲಂಸಮ್ ಪೆನ್ಷನ್ ಅಂತಂದರೆ 7,38,000 ರೂಪಾಯಿ ಲಂಸಮ್ ಪೆನ್ಷನ್ ಆಗುತ್ತೆ. 7,38,000. ಇದು ಪರ್ ಮಂತ್ ಪೆನ್ಷನ್ ಅಂತಂದರೆ ಅನ್ಕಮ್ಯೂಟೆಡ್ ಪೆನ್ಷನ್. ನಾವಿಲ್ಲಿ ಬರೀಬೇಕಾಗಿರೋದು ಕಮ್ಯೂಟೆಡ್ ಪೆನ್ಷನ್. ಲೀಸ್ಟ್ ಆಫ್ ದಿ ಫಾಲೋಯಿಂಗಲ್ಲಿ ಫಸ್ಟ್ ಒನ್ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ 7,38,000. ನೆಕ್ಸ್ಟ್ 1/3 ಆಫ್ ದ ಕಮ್ಯೂಟೆಡ್ ಪೆನ್ಷನ್. ಇದು ವೆರಿ ಇಂಪಾರ್ಟೆಂಟ್. 7 lakh ಕಮ್ಯೂಟೆಡ್ ಪೆನ್ಷನ್ ಅಮೌಂಟ್ ಎಷ್ಟಿದೆ? 7,38,000 ಇದೆ. 7,38,000 ಇಂಟು 1/3 ಫಾರ್ಮೆಟ್ನಲ್ಲಿದೆ. ಸೊ ಆ 1/3 ಬರ್ಕೊಳ್ತಾ ಇದ್ದೀನಿ. ಇಂಟು ಕ್ವಶನಲ್ಲಿ ಎಷ್ಟು ಕಮ್ಯೂಟ್ ಮಾಡ್ತಾನೆ ಅಂತ ಕೊಟ್ಟಿರ್ತಾರೆ. ಎಷ್ಟು ಕಮ್ಯೂಟ್ ಮಾಡ್ತಾನೆ? 2/3 ಕಮ್ಯೂಟ್ ಮಾಡ್ತಾನೆ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. 2/3 ಅಂತಂದರೆ 2/3. ಇದನ್ನು ರಿವರ್ಸ್ ಉಲ್ಟಾ ಬರ್ಕೊಳ್ಬೇಕು. ಉಲ್ಟಾ ಬರ್ಕೊಂಡ್ರೆ ಏನಾಗುತ್ತೆ? 3/2. ಕ್ವಶನಲ್ಲಿ ಏನಾದರೂ 3/4 ಅಂತ ಕೊಟ್ಟಿದ್ರೆ ನೀವು ಅವಾಗ ಏನು ಬರ್ಕೊಳ್ಬೇಕು? 4/3 ಅಂತ ಬರ್ಕೊಳ್ಬೇಕು. ಕ್ವಶನಲ್ಲಿ ಹಾಫ್ ಅಂತ ಕೊಟ್ಟಿದ್ರೆ ನೀವು 2/1 ಅಂತ ಬರ್ಕೊಳ್ಬೇಕು. ಕ್ವಶನಲ್ಲಿ 50% ಅಂತ ಕೊಟ್ಟಿದ್ರೆ 50% ಅಂತಂದರೆ 100ಕ್ಕೆ 50. ನೀವು ಹೇಗೆ ಬರ್ಕೊಳ್ಬೇಕು? 100/50. ಏನಕ್ಕೆ ಉಲ್ಟಾ ಬರ್ಕೊಳ್ಳೋದು ಅಂತಂದರೆ, ಸೊ ಇದನ್ನೆಲ್ಲ ಸುಮ್ಮನೆ ಒಟ್ಟಾರೆಯಾಗಿ ನೀವು ಮಾಡೋದಲ್ಲ, ಅರ್ಥ ಮಾಡ್ಕೊಳ್ಬೇಕು. ಏನಕ್ಕೆ ಉಲ್ಟಾ ಬರ್ಕೊಳ್ಳೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೊಂದು 60 ಲಕ್ಷ ರೂಪಾಯಿ ಪೆನ್ಷನ್ ಸಿಗ್ತಾ ಇದೆ. ಟೋಟಲ್ ಆಗಿ ನಿಮಗೆ ಸಿಕ್ಕಿರೋವಂಥ ಪೆನ್ಷನ್ನು 60 ಲಕ್ಷ. ಈ 60 ಲಕ್ಷದಲ್ಲಿ ಅರ್ಧದಷ್ಟು ಈಗಲೇ ತಗೊಳ್ತಾ ಇದ್ದೀರಾ.
ಇನ್ನು ಉಳಿದಿರೋಂಥ ಅರ್ಧದನ್ನು ತಿಂಗಳು ಬರೋ ಹಾಗೆ ಮಾಡ್ಕೊಳ್ತಿದ್ದೀರಾ. ಅರ್ಧ ಅಂತಂದರೆ ಎಷ್ಟು? 60 ಲಕ್ಷದ ಅರ್ಧ ಅಂತಂದರೆ 30 ಲಕ್ಷ. ಸೊ ಈಗ 30 ಲಕ್ಷ ನಿಮಗೆ ಈಗಲೇ ಸಿಕ್ಕಿದೆ, ಅರ್ಧ ಈಗಲೇ ತಗೊಂಡಿದ್ದೀರಾ. ನಿಮಗೆ ಫುಲ್ ಅಮೌಂಟ್ ಗೊತ್ತಿಲ್ಲ, 60 ಲಕ್ಷ ಅಂತ ಗೊತ್ತಿಲ್ಲ. ಫುಲ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ನೀವೀಗ ತಗೊಂಡಿರೋಂಥ ಅಮೌಂಟ್ ಎಷ್ಟು? ಅರ್ಧ. ಇದನ್ನು ಉಲ್ಟಾ ಬರ್ಕೊಂಡ್ರೆ ಏನಾಗುತ್ತೆ? 2/1. 32 60. ಫುಲ್ ಅಮೌಂಟ್ ಗೊತ್ತಾಗಬೇಕು ಅಂತಂದರೆ ನೀವು ಏನು ತಗೊಳ್ತಾ ಇದ್ದೀರಾ, ಏನು ಕಮ್ಯೂಟ್ ಮಾಡ್ಕೊಳ್ತಾ ಇದ್ದೀರೋ ಅದನ್ನು ರಿವರ್ಸ್ ಬರ್ಕೊಂಡ್ರೆ ನಿಮಗೆ ಫುಲ್ ಪೆನ್ಷನ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಉಲ್ಟಾ ಬರ್ಕೊಂಡಿರೋದು 2/3 ಅಂತಂದರೆ 2/3. ಉಲ್ಟಾ ಬರೆದಾಗ ಏನಾಗುತ್ತೆ? 3/2. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 3,69,000 ಆಗುತ್ತೆ. ಸೊ ಇವೆರಡರಲ್ಲಿ ಕಮ್ಮಿ ಇರೋದನ್ನು ಕನ್ಸಿಡರ್ ಮಾಡಬೇಕು. ಲೀಸ್ಟ್ ಆಫ್ ದಿ ಫಾಲೋವಿಂಗ್, ಇವೆರಡರಲ್ಲಿ ಲೀಸ್ಟ್ ಇರೋದು ಯಾವುದು? 3,69,000. ಆ ಲೀಸ್ಟ್ ಇರೋದನ್ನು ಔಟರ್ ಕಾಲಮಲ್ಲಿ ಬರೆದು ಲೆಸ್ ಮಾಡಬೇಕು. 7,38,000ದಲ್ಲಿ 3,69,000 ಕಳೆದ್ರೆ ಟ್ಯಾಕ್ಸಬಲ್ ಪೆನ್ಷನ್ 3,69,000 ಬರುತ್ತೆ. ಇದರ ಅರ್ಥ ಏನು ಅಂತಂದರೆ 7,38,000 ರೂಪಾಯಿ ಪೆನ್ಷನ್ ಸಿಕ್ಕಿದೆ, ಅದರಲ್ಲಿ 369ಕ್ಕೆ ಟ್ಯಾಕ್ಸ್ ಕಟ್ಟಿದರೆ ಸಾಕು. ಹಾಗಾದರೆ ಎಕ್ಸೆಂಪ್ಟೆಡ್ ಪೆನ್ಷನ್ ಎಷ್ಟಕ್ಕೆ ಟ್ಯಾಕ್ಸ್ ಕಟ್ಟೋದು ಬೇಡ? ಎಕ್ಸೆಂಪ್ಟೆಡ್ ಪೆನ್ಷನ್ ಯಾವುದು ಕಳೆದಿರ್ತೀರೋ ಅದೇ ಎಕ್ಸೆಂಪ್ಟೆಡ್. ಯಾವ್ದು ಕಳೆದಿದ್ದೀರಾ? 3,69,000 ಕಳೆದಿದ್ದೀರಾ, ಅದೇ ಎಕ್ಸೆಂಪ್ಟೆಡ್. ಈಗ ಇಫ್ ಹಿ ರಿಸೀವ್ಸ್ ದ ಗ್ರ್ಯಾಚ್ಯುಟಿ ಫಾರ್ಮೇಟ್ ಆಯಿತು. ನೆಕ್ಸ್ಟ್ ಇಫ್ ಹಿ ಡಿಡ್ ನಾಟ್ ರಿಸೀವ್ಸ್ ಎನಿ ಗ್ರ್ಯಾಚ್ಯುಟಿ, ಸಿಂಪಲ್ ಅದೇ ಥರನೇ ಫಸ್ಟು ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಬರ್ಕೊಳ್ಬೇಕು. ಪೆನ್ಷನ್ ಅಮೌಂಟ್ ಎಷ್ಟಿದೆ? 7,38,000 ಲೆಸ್ ಲೀಸ್ಟ್ ಆಫ್ ದಿ ಫಾಲೋವಿಂಗಲ್ಲಿ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್, ಅದೇ ಅಮೌಂಟನ್ನು ಮತ್ತೆ ಬರ್ಕೊಳ್ಳೋದು 7,38,000. ನೆಕ್ಸ್ಟ್ ಹಾಫ್ ಆಫ್ ದ ಕಮ್ಯೂಟೆಡ್ ಪೆನ್ಷನ್ ಅಂತ ಇದೆ, 7,38,000 ಇಂಟು ಹಾಫ್ 1/2. ಇದು 1/2 ಎಲ್ಲಿಂದ ಬಂತು ಅಂತಂದರೆ ಫಾರ್ಮೇಟಲ್ಲೇ ಬಂತು. ಇದು ಅಷ್ಟೇ 1/3 ಎಲ್ಲಿಂದ ಬಂತು ಅಂತಂದರೆ ಫಾರ್ಮೇಟ್ನಲ್ಲೇ ಇರುವಂಥದ್ದು. ಎಲ್ಲ ಪ್ರಾಬ್ಲಮಿಗೂ 1/3 ಮಾಡಬೇಕು, ಇಲ್ಲೂ ಅಷ್ಟೇ ಎಲ್ಲ ಪ್ರಾಬ್ಲಮಿಗೂ 1/2 ಮಾಡಬೇಕು. ನೆಕ್ಸ್ಟ್ ಇಂಟು ಕ್ವಶನಲ್ಲಿ ಏನು ಕೊಟ್ಟಿದ್ರು? 2/3 ಅಂತ ಕೊಟ್ಟಿದ್ರು. ಹೇಗೆ ನಾವಿಲ್ಲಿ 3/2 ಅಂತ ಬರ್ಕೊಂಡಿದ್ವು, ಇಲ್ಲೂ ಅದೇ ಥರನೇ 3/2 ಅಂತ ಬರ್ಕೊಳ್ಬೇಕು. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 5,53,500 ಆನ್ಸರ್ ಬರುತ್ತೆ. 5,53,500. ಇವೆರಡರಲ್ಲಿ ಲೀಸ್ಟ್ ಕಮ್ಮಿ ಇರೋದನ್ನು ಔಟರ್ ಕಾಲಮಿಗೆ ಬರೀಬೇಕು. ಕಮ್ಮಿ ಇರೋದು 5,53,500. ಸೊ 7,38,000ದಲ್ಲಿ 5,53,500 ಲೆಸ್ ಮಾಡಬೇಕು. ಯಾವ್ದು ಕಮ್ಮಿ ಇರುತ್ತೋ ಅದನ್ನು ಔಟರ್ ಕಾಲಮಲ್ಲಿ ಬರೆದು ಲೆಸ್ ಮಾಡ್ಕೊಳ್ಬೇಕು. ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 1,84,500. ಟ್ಯಾಕ್ಸಬಲ್ ಪೆನ್ಷನ್ ಎಷ್ಟು ಅಂತಂದರೆ 1,84,500. ಎಕ್ಸೆಂಪ್ಟೆಡ್ ಪೆನ್ಷನ್ ಎಷ್ಟು? ಯಾವುದನ್ನು ಕಳೆದಿರ್ತೀರೋ ಅದೇ ಎಕ್ಸೆಂಪ್ಟೆಡ್ ಪೆನ್ಷನ್. ಕಳೆದಿರೋ ಅಮೌಂಟ್ ಎಷ್ಟು? 5,53,500. ಒಂದು ವೇಳೆ ಇದೇ ಪ್ರಾಬ್ಲಮ್ನಲ್ಲೇ ಗೌರ್ಮೆಂಟ್ ಎಂಪ್ಲಾಯಿ ಕೇಸನ್ನು ಕೊಟ್ಟಿದ್ದರೆ ಆ್ಯಕ್ಚುಯಲ್ ಪೆನ್ಷನ್ ರಿಸೀವ್ಡ್ ಅಂತ ಬರ್ಕೊಂಡು 7,38,000 ಬರೀಬೇಕು. ಲೆಸ್ ಫಾರ್ಮೇಟ್ ನೋಡಿ ಏನಿದೆ, ಲೆಸ್ 100% ಎಕ್ಸೆಂಪ್ಷನ್. 7,38,000ಕ್ಕೆ 100% ಮಾಡಿದ್ರೆ 7,38,000 ಆಗುತ್ತೆ. 738 - 738 ಆನ್ಸರ್ 0. ಸೊ ಇದೇ ಪ್ರಾಬ್ಲಮಲ್ಲೇ ಕೆಲವೊಂದು ಸತಿ ಅನ್ಕಮ್ಯೂಟೆಡ್ ಪೆನ್ಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಯಾವಾಗ ಅನ್ಕಮ್ಯೂಟೆಡ್, ನಾವೀಗ ಕ್ಯಾಲ್ಕುಲೇಟ್ ಮಾಡಿರೋದು ಕಮ್ಯೂಟೆಡ್ ಪೆನ್ಷನ್. ಯಾವಾಗ ಅನ್ಕಮ್ಯೂಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಕ್ವಶನ್ನಲ್ಲಿ ಕಮ್ಯೂಟ್ ಮಾಡಿರೋಂಥ ಡೇಟನ್ನು ಕೊಟ್ಟಿರಬೇಕು. ಡೇಟ್ ಕೊಟ್ಟಿಲ್ಲ ಅಂತಂದರೆ ನಾವು ಅನ್ಕಮ್ಯೂಟೆಡ್ ಪೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕಾಗಲ್ಲ. ಡೇಟ್ ಕೊಟ್ಟಾಗ ಯಾವಾಗ ಕಮ್ಯೂಟ್ ಮಾಡ್ತಾನೆ, ಯಾವಾಗ ಲಂಪ್ಸಮ್ ಆಗಿ ರಿಸೀವ್ ಮಾಡ್ತಾನೆ ಅಂತ ಡೇಟ್ ಕೊಟ್ಟಿದ್ರೆ ಅನ್ಕಮ್ಯೂಟೆಡ್ ಪೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಆ ಥರದ ಪ್ರಾಬ್ಲಮನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.